ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ನಾವು ಹೊತ್ತು ತಂದಿರುವ ಸ್ಟೋರಿ ಇದೆಯಲ್ಲ, ಒಂದು ಕಾಲದ ನಮ್ಮ ರಾಜಧಾನಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಒಂದು ಬಾಲಭವನ ಇದೆ. ಆದರೆ ಆ ಬಾಲಭವನದಲ್ಲಿ ಮೂಲಭೂತ ಸೌಕರ್ಯ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿದೆ. ಬಿರುಕು ಬಿದ್ದಿರುವ ಗೋಡೆಗಳು, ಮಕ್ಕಳಿಗೆ ಯಾವುದೇ ಲೆಕ್ಕದಲ್ಲೂ ಕೂತ್ಕೊಂಡು ಓದೋದಕ್ಕೆ ಸಾಧ್ಯವೇ ಆಗದ ಒಂದು ಬಾಲಭವನ. ಆ ಶಿಥಿಲ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಬಾಲಭವನದ ಕಂಪ್ಲೀಟ್ ಸ್ಟೋರಿ ಇವತ್ತಿನ ಕಂಪ್ಲೇಂಟ್ ಬಾಕ್ಸ್ನಲ್ಲಿ. ನಾನು ಸಾಹಿಲ್. ರಾಜಮನೆತನದ ಬೀಡು, ರಾಜ ಮನೆತನದ ಆಗರ, ಅದರಂತಿರುವ ಮೈಸೂರಿನಲ್ಲಿ ಈ ತರಹದೊಂದು ಬಾಲಭವನನ. ಹಾಗಾದ್ರೆ ಈ ಬಾಲಭವನ ಮೈಸೂರಿನಲ್ಲಿ ಇರೋದೆಲ್ಲಿ? ಈ ಬಾಲಭವನದ ಪರಿಸ್ಥಿತಿ ಹೇಗಿದೆ? ಸಾಂಸ್ಕೃತಿಕ ನಗರಿ ಮೈಸೂರಿನ ಜವಾಹರ್ ಬಾಲಭವನಕ್ಕೆ ಗ್ರಹಣ. ಮಕ್ಕಳ ಸೃಜನಶೀಲತೆಯ ಕೇಂದ್ರ ಈಗ ಸಂಪೂರ್ಣ ಅವ್ಯವಸ್ಥೆಯ ಆಗರ. ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಮೈಸೂರು ಬಾಲಭವನದ ಕರುಣಾಜನಕ ಕಥೆ. ಮಕ್ಕಳ ಕಲರವ ಇರಬೇಕಾದ ಜಾಗದಲ್ಲಿ ಇಂದು ಧೂಳು ಕಸದ ರಾಶಿಯದ್ದೇ ಸಾಮ್ರಾಜ್ಯ. ಶಿಥಿಲಗೊಂಡ ಗೋಡೆಗಳು, ಮುರಿದ ಆಸನಗಳು. ಬಾಲಭವನದಲ್ಲಿ ಮಕ್ಕಳ ಸುರಕ್ಷತೆಗೆ ಎಲ್ಲೂ ಭದ್ರತೆ ಇಲ್ಲ. ಹಗಲಿನಲ್ಲಿ ಹಾಳು ಕೊಂಪೆ, ರಾತ್ರಿ ಆಗ್ತಾ ಇದ್ದ ಹಾಗೆ ಪುಂಡ ಪೋಖರಿಗಳ ಅಡ್ಡೆ. ಮಕ್ಕಳನ್ನ ಸ್ವಾಗತಿಸುತ್ತಿವೆ ಗೋಡೆಗಳ ಮೇಲೆ ರಾರಾಜಿಸುತ್ತಿರುವ ಅಶ್ಲೀಲ ಫೋಟೋಗಳು. ಮಕ್ಕಳ ನೆಚ್ಚಿನ ಚುಕುಬುಕು ರೈಲು ಈಗ ಕೇವಲ ಕಬ್ಬಿಣದ ಅಸ್ಥಿ ಪಂಜರ. ವರ್ಷಗಳಿಂದ ಸ್ಥಗಿತಗೊಂಡಿರುವ ಟಾಯ್ ರೈಲು ಸೂಕ್ತ ನಿರ್ವಹಣೆ ಇಲ್ಲದೆ ಸಂಪೂರ್ಣ ತುಕ್ಕು. 4 ಎಕರೆಗಿಂತ ವಿಸ್ತಾರವಾಗಿರುವ ಸರ್ಕಾರಿ ಕಟ್ಟಡಕ್ಕಿಲ್ಲ ಒಬ್ಬನೇ ಒಬ್ಬ ಕಾವಲುಗಾರ. ಮೈಸೂರು ಅರಸರ ದೂರದೃಷ್ಟಿಯ ಸಾಂಸ್ಕೃತಿಕ ಕಲ್ಪನೆಗೆ ಅಧಿಕಾರಿಗಳಿಂದಲೇ ಎಚ್ಚರಿಕೆ. ಬನ್ನಿ ಮಂಟಪದ ಐತಿಹಾಸಿಕ ಪರಂಪರೆಯ ಪ್ರತೀಕವಾಗಿದ್ದ ಬಾಲಭವನ ಇವತ್ತು ಹಾಳು ಕೊಂಪೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಘೋರ ನಿರ್ಲಕ್ಷ್ಯಕ್ಕೆ ಬಾಲಭವನ ಹಾಳಾಗಿದೆ. ಹಳೆಯ ಸಿಬ್ಬಂದಿ ನಿವೃತ್ತಿಯಾದರೂ ಹೊಸ ನೇಮಕಾತಿ ಮಾಡದ ಇಲಾಖೆ. ಕೇವಲ ದಿನ ಬಾಗಿಲು ತೆಗೆದು ಮುಚ್ಚುವುದಕ್ಕಷ್ಟೇ ಸೀಮಿತವಾಗಿದ್ದಾರೆ 2 ಸಿಬ್ಬಂದಿ. ಮಕ್ಕಳಿಗಾಗಿ ನಡೆಯುತ್ತಿದ್ದ ಚಿತ್ರಕಲೆ, ನಾಟಕ, ನೃತ್ಯದಂತಹ ಸಾಂಸ್ಕೃತಿಕ ಚಟುವಟಿಕೆಗಳು ಬಂದಾಗಿದೆ. ಸರ್ಕಾರದ ಅನುದಾನ ಸಿಗದಿದ್ದರೂ ಖಾಸಗಿ ಸಂಸ್ಥೆಗಳ ನೆರವು ಪಡೆಯಲು ವಿಫಲರಾದ ಅಧಿಕಾರಿಗಳು. ಮರ್ಯಾದಸ್ಥ ಪೋಷಕರು ಬಾಲಭವನದ ಕಡೆ ಕಾಲಿಡೋದಕ್ಕೂ ಕೂಡ ಹೆದರುತ್ತಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಈ ಕಡೆ ಕಣ್ತೆರೆಯುವುದು ಯಾವಾಗ? ಮೈಸೂರಿನ ಹೆಮ್ಮೆಯ ಜವಾಹರ್ ಬಾಲಭವನಕ್ಕೆ ಮರುಜೀವ ಸಿಗುತ್ತಾ? ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಜವಾಹರ್ ಬಾಲಭವನ ಇದೆ. ಜವಾಹರ್ ಬಾಲಭವನದ ಈಗಿನ ವಸ್ತುಸ್ಥಿತಿ ನೀವು ನೋಡಬೇಕು. ಅಲ್ಲಿನ ಸ್ಥಿತಿಗತಿಗಳನ್ನು ನೀವು ಗಮನಿಸಬೇಕು. ಸಂಬಂಧಪಟ್ಟ ಇಲಾಖೆ ನೋಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ನೋಡಬೇಕು. ಹಾಗಾದ್ರೆ ಮೈಸೂರಿನ ಆ ಹಾಳು ಕೊಂಪೆಯಂತಿರುವ ಜವಾಹರ್ ಬಾಲಭವನದ ಕಂಪ್ಲೀಟ್ ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ. ಇಲ್ಲಿ ನೋಡಿ, ಶಿಥಿಲಗೊಂಡು ಕುಸಿಯುವ ಹಂತ ತಲುಪಿರುವ ಕಟ್ಟಡದ ಗೋಡೆಗಳು, ಮುರಿದು ಬಿದ್ದು ಧೂಳು ಹಿಡಿದಿರುವ ಆಸನಗಳು, ಎಲ್ಲೆಂದರಲ್ಲಿ ಹರಡಿರುವ ಕಸದ ರಾಶಿ. ಇದು ಮೈಸೂರಿನ ಬನ್ನಿ ಮಂಟಪದಲ್ಲಿ ಇರುವ ಜವಾಹರ್ ಬಾಲಭವನದ ಇಂದಿನ ಕರುಣಾಜನಕ ಸ್ಥಿತಿ. ಯಾವ ಗೋಡೆಗಳ ಮೇಲೆ ಮಕ್ಕಳ ಸುಂದರ ಕಲ್ಪನೆಗಳ ಚಿತ್ರಗಳು ಇರಬೇಕಿತ್ತೋ ಅಲ್ಲಿ ಇಂದು ಅಶ್ಲೀಲ ಚಿತ್ರಗಳು ರಾರಾಜಿಸುತ್ತಿದೆ. ಹಗಲಿನಲ್ಲಿ ಜನರಿಲ್ಲದೆ ಒಂಟಿಯಾಗಿರುವ ಈ ಆವರಣ ರಾತ್ರಿಯಾಗುತ್ತಿದ್ದಂತೆ ಪುಂಡ ಪೋಖರಿಗಳು, ಕುಡುಕರ ಆವಾಸ ಸ್ಥಾನವಾಗಿ ಬದಲಾಗುತ್ತೆ. ಇಡೀ ಕಟ್ಟಡಕ್ಕೆ ಒಬ್ಬನೇ ಒಬ್ಬ ಕಾವಲುಗಾರನಿಲ್ಲ. 4 ಎಕರೆಗೂ ವಿಸ್ತಾರವಾಗಿರುವ ಈ ಆವರಣಕ್ಕೆ ಸೂಕ್ತ ಭದ್ರತೆಯೇ ಇಲ್ಲದ ಕಾರಣ ಯಾರು ಬೇಕಾದರೂ ಒಳನುಗ್ಗಿ ಇಲ್ಲಿನ ವಸ್ತುಗಳನ್ನ ಹೊತ್ತೊಯ್ಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿಂದೆ ಸದಾಕಾಲ ಮಕ್ಕಳ ಕಲರವದಿಂದ ತುಂಬಿರುತ್ತಿದ್ದ ಈ ಜಾಗಕ್ಕೆ ಇಂದು ಮರ್ಯಾದಸ್ಥ ಪೋಷಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗೋದಕ್ಕೆ ಕಾಲಿಡೋದಕ್ಕೂ ಹೆದರುವಂತಾಗಿದೆ. ಮೈಸೂರಿನ ಬಾಲಭವನ ಎಂದ ತಕ್ಷಣ ಪ್ರತಿಯೊಬ್ಬ ಮಗುವಿಗೂ ಮೊದಲು ನೆನಪಾಗುತ್ತಿದ್ದಿದೆ ಕಣ್ಣಮನ ಸೆಳೆಯುವ ಆ ಟಾಯ್ ರೈಲು. ಈ ಚುಕು ಚುಕು ಬಂಡಿ ಹತ್ತಿ ಸಂಭ್ರಮಿಸಲೆಂದೇ ವಾರಾಂತ್ಯದಲ್ಲಿ ಸಾವಿರಾರು ಮಕ್ಕಳು ಪೋಷಕರೊಂದಿಗೆ ಇಲ್ಲಿಗೆ ಲಗ್ಗೆ ಇಡ್ತಿದ್ರು. ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಗ್ಯಾರಂಟಿ. ಯಾಕಂದ್ರೆ ಈ ಪ್ರಮುಖ ಆಕರ್ಷಣೆಯಾಗಿದ್ದ ಟಾಯ್ ರೈಲು ಸ್ಥಗಿತಗೊಂಡು ಹಲವಾರು ವರ್ಷಗಳೇ ಕಳೆದು ಹೋಗಿವೆ.
ಸೂಕ್ತ ನಿರ್ವಹಣೆ ಇಲ್ಲದೆ ಇಡೀ ರೈಲು ತುಕ್ಕು ಹಿಡಿದು ಕೇವಲ ಒಂದು ಕಬ್ಬಿಣದ ಅಸ್ಥಿಪಂಜರದಂತೆ ನಿಂತಿದೆ. ಬಾಲಭವನ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅನ್ನೋದಕ್ಕೆ ಈ ಟಾಯ್ ರೈಲು ಜೀವಂತ ಸಾಕ್ಷಿ. ಬನ್ನಿ ಮಂಟಪ, ಮೈಸೂರಿನ ಬನ್ನಿ ಮಂಟಪದಲ್ಲಿರುವಂತಹ ಬಾಲ್ ಭವನ್ ಒಂದು ಕಟ್ಟಡ ಮೈಸೂರು ರಾಜಮನೆತನದ ಕೊಡುಗೆ. ಇವತ್ತು ಮೈಸೂರಿನ ರಾಜರು ಬಹಳ ದೂರದೃಷ್ಟಿ ಇಟ್ಕೊಂಡು ಮಕ್ಕಳಿಗೆ ಮತ್ತು ಅಲ್ಲಿಂದ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಒಂದು ಮಹಾರಾಜರ ಕೊಡುಗೆ ಅಪಾರವಾದಂಥ ಮೈಸೂರಿನಲ್ಲಿ ಹಲವಾರು ಕಟ್ಟಡಗಳಿವೆ. ಆದರೆ ವಿಶೇಷವಾಗಿ ಬಾಲ್ ಭವನ್ ಅಂತ ಏನು ಒಂದು ಕಟ್ಟಡವನ್ನು ಕಟ್ಟಡ, ಅದು ಒಂದು 20 ವರ್ಷಗಳಿಂದ ಆ ಕಟ್ಟಡವನ್ನು ಯಾವುದೇ ರೀತಿ ಅಧಿಕಾರಿಗಳು ನಿರ್ವಹಿಸದೆ ಇವತ್ತು ಬೀಳುವಂತಹ ಸ್ಥಿತಿಗಿದೆ. ಇದಕ್ಕೆ ಯಾರು ಹೊಣೆಗಾರರು? ಯಾರು? ಮೈಸೂರಿನ ಒಂದು ಮಹಾರಾಜರು ಕೊಟ್ಟಂತಹ ಇಂತಹ ಸಾಂಸ್ಕೃತಿಕ ನಗರವನ್ನು ಈ ಅಧಿಕಾರಿಗಳು ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನ ಮಾಡದೆ ಹಾಳು ಮಾಡ್ತಾ ಇರೋದು ಇದು ದುರ್ದೈವ. ನಿಜ, ಈ ಜವಾಹರ್ ಬಾಲಭವನವನ್ನ ಮೈಸೂರು ಒಡೆಯರ್ ರಾಜರು ನೇರವಾಗಿ ನಿರ್ಮಾಣ ಮಾಡದೇ ಇರಬಹುದು. ಆದರೆ ಮೈಸೂರು ಅರಸರ ಆಡಳಿತದ ಪ್ರಮುಖ ಧ್ಯೇಯವಾಗಿದ್ದ ಮಕ್ಕಳ ಶಿಕ್ಷಣ, ಕಲೆ, ಸಂಸ್ಕೃತಿ ಮತ್ತು ವ್ಯಕ್ತಿತ್ವ ವಿಕಾಸದ ಪರಿಕಲ್ಪನೆಯ ಮುಂದುವರಿದ ಭಾಗವಾಗಿ ಈ 10 ರಿಂದ 13 ಎಕರೆ ಪ್ರದೇಶ ಅಭಿವೃದ್ಧಿಯಾಗಿತ್ತು. ಐತಿಹಾಸಿಕವಾಗಿ ಬನ್ನಿ ಮಂಟಪಕ್ಕೂ ಮೈಸೂರು ರಾಜರಿಗೂ ನಿಕಟ ಸಂಬಂಧವಿದೆ. ಸುಮಾರು 200 ವರ್ಷಗಳಿಂದ ದಸರಾ ಜಂಬೂ ಸವಾರಿ ಇದೇ ಬನ್ನಿ ಮಂಟಪದಲ್ಲಿ ಮುಕ್ತಾಯಗೊಳ್ಳುವ ಸಂಪ್ರದಾಯವಿದೆ. ಮಕ್ಕಳಲ್ಲಿ ಕಲೆ, ಸಾಹಿತ್ಯ, ನಾಟಕ, ನೃತ್ಯ, ಮಣ್ಣಿನ ಕಲಾಕೃತಿ ಸೇರಿದಂತೆ ಸೃಜನಶೀಲ ಪ್ರತಿಭೆಗೆ ಉತ್ತೇಜನೆ ನೀಡಬೇಕು ಅಂತ ರಾಜರ ದೂರದೃಷ್ಟಿ ಹಿನ್ನೆಲೆಯಲ್ಲಿ ಈ ಕೇಂದ್ರ ಸೃಷ್ಟಿಯಾಗಿತ್ತು. ಆದರೆ ಇಂದು ಮೈಸೂರಿನ ಸಂಸ್ಕೃತಿ ಪರಂಪರೆಯ ಪ್ರತೀಕ ಆಗಿರುವ ಈ ಜಾಗ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಸೊರಗುತ್ತಿದೆ. ನೋಡಿ, ಒಂದು ಒಳ್ಳೆ ಸುದ್ದಿಯನ್ನು ಪ್ರಮುಖವಾಗಿ ತಂದಿದ್ದೀರಿ. ಇವತ್ತು ಬಾಲಭವನ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಸಮಾಜ ಕಲ್ಯಾಣ ಸಚಿವರಾಗಲಿ, ಸಮಾಜ ಕಲ್ಯಾಣದಲ್ಲಿ ಏನು ಸಾರ್ವಜನಿಕರು ಕಟ್ಟುವಂಥ ತೆರಿಗೆಯಿಂದ ಸಂಬಳ ಪಡಿತಾ ಇದ್ದಾರೆ, ಇವರ ಬೇಜವಾಬ್ದಾರಿತನದಿಂದ ರಾಜರ ಒಂದು ಕುಟುಂಬಕ್ಕೆ, ರಾಜಮನೆತನಕ್ಕೆ ಅವಮಾನ ಆಗ್ತಾ ಇದೆ. ಯಾಕಂದರೆ ರಾಜರು ಒಂದು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಬಲಿಷ್ಠವಾಗಿ ಒಂದು ಕೊಡುಗೆ ಕೊಟ್ಟಿದ್ದಾರೆ ಬಾಲಭವನವನ್ನು. ಅದನ್ನು ದುರಸ್ತಿ ಮಾಡ್ದೇನೆ, ಅದನ್ನು ಪುನರ್ಚೇತನ ಮಾಡ್ದೇನೆ ಇವತ್ತುವರೆಗೂ 200 ವರ್ಷಗಳಾಗಿದ್ರೂ ಸಹ ಅದ್ರ ಬಗ್ಗೆ ಚಿಂತನೆ ಮಾಡದಿರ್ತಕ್ಕಂಥ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ, ಇಂಥ ಬೇಜವಾಬ್ದಾರಿ ಜನಸೇವಕರಿಗೆ ನಾವು ಹೇಳೋದೇನಪ್ಪ ಅಂದರೆ, ಇವರು ಜನಸೇವೆ ಮಾಡೋಕ್ಕೆ ಅಂತ ರಾಜಕಾರಣ ಪ್ರವೇಶ ಮಾಡಿದರೆ ಇಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿರ್ಲಿಲ್ಲ. ಅವರ ಸ್ವಾರ್ಥಕ್ಕಾಗಿ, ಅವರ ಸ್ವಾರ್ಥ ಜೀವನಕ್ಕಾಗಿ, ಅವರ ಸ್ವಾರ್ಥ ಬದುಕಕ್ಕಾಗಿ ಅಧಿಕಾರಕ್ಕೆ ಮತ್ತು ರಾಜಕಾರಣಕ್ಕೆ ಬಂದಿರೋದ್ರಿಂದ ಇಂಥ ಘಟನೆಗಳು ಸಾಂಸ್ಕೃತಿಕ ನಗರದಲ್ಲಿ ಮರುಕಳಿಸ್ತಾ ಇದೆ. ಈ ಜವಾಹರ್ ಬಾಲಭವನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಇದೆ. ಇಲ್ಲಿ ಕೆಲಸ ಮಾಡುತ್ತಿದ್ದ ಬಹುತೇಕ ಸಿಬ್ಬಂದಿಗಳು ನಿವೃತ್ತರಾದ ಮೇಲೆ ಆ ಜಾಗಕ್ಕೆ ಹೊಸದಾಗಿ ಯಾರನ್ನೂ ನೇಮಕ ಮಾಡಿಲ್ಲ. ಇದ್ದ ಒಬ್ಬಿಬ್ಬರು ಸಿಬ್ಬಂದಿಗಳು ಕೇವಲ ಬಾಗಿಲು ತೆಗೆದು ಮುಚ್ಚುವ ಕೆಲಸ ಮಾಡ್ತಿದ್ದಾರೆ ವಿನಃ ಮಕ್ಕಳಿಗೆ ಯಾವುದೇ ವಿಶೇಷ ಚಟುವಟಿಕೆಗಳು ಇಲ್ಲಿ ನಡೀತಿಲ್ಲ. ಸರ್ಕಾರದಿಂದ ಅನುದಾನ ಸಿಗದಿದ್ರು CSR ನಿಧಿಯ ಅಡಿಯಲ್ಲಿ ಖಾಸಗಿ ಕಂಪನಿಗಳ ನೆರವನ್ನ ಪಡೆದಾದ್ರೂ ಇದನ್ನ ಸುಸ್ಥಿತಿಯಲ್ಲಿ ಇಡಬಹುದಿತ್ತು. ಆದ್ರೆ ಅಧಿಕಾರಿಗಳಿಗೆ ಆ ಮನಸ್ಸೇ ಇಲ್ಲದಂತಾಗಿದೆ. ಈಗಲಾದ್ರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮೈಸೂರಿನ ಹೆಮ್ಮೆಯ ಬಾಲಭವನಕ್ಕೆ ಕಾಯಕಲ್ಪ ನೀಡ್ತಾರಾ, ಮಕ್ಕಳ ಹಕ್ಕು ಮತ್ತು ಸಂಸ್ಕೃತಿಯನ್ನ ಉಳಿಸ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ವಿ ರಾಘವೇಂದ್ರ, ಫ್ರೀಡಂ ಟಿವಿ, ಮೈಸೂರು. ನಮ್ಮ ಕಣ್ಣ ಮುಂದೆ ಜೀವಂತವಾಗಿರುವಂತಹ ಅತ್ಯಂತ ಪುರಾತನ ವಿಚಾರಗಳನ್ನ ಉಳಿಸುವಂತಹ ಜವಾಬ್ದಾರಿ ಕೇವಲ ಜನಪ್ರತಿನಿಧಿಗಳದ್ದು ಮಾತ್ರ ಅಲ್ಲ. ಈ ಕರುನಾಡಿನ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಆ ಜವಾಬ್ದಾರಿ ಇದೆ. ಬಾಲಭವನ ಬೇಸಿಗೆ ಶಿಬಿರಕ್ಕಾಗಿ ಆ ಕಾಲಘಟ್ಟದಿಂದಲೇ ಮಕ್ಕಳನ್ನ ಬಾಲಭವನಕ್ಕೆ ಕರೆತರುವಂತಹ ಪದ್ಧತಿಗಳಿತ್ತು. ಆ ಸಂದರ್ಭದಲ್ಲಿ ಮಕ್ಕಳನ್ನ ರಂಜಿಸುವಂತಹ ಆಟಿಕೆಗಳನ್ನು ಇಡಲಾಗ್ತಾ ಇತ್ತು. ಹಳೆಯ ಪದ್ಧತಿಯನ್ನು ನೆನಪಿಸುವಂತಹ ಚುಕ್ಕುಬುಕ್ಕು ರೈಲಿನ ವ್ಯವಸ್ಥೆಗಳಿತ್ತು. ಇವೆಲ್ಲವೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧೀನಕ್ಕೆ ಬರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ, ಅಲ್ಲಿನ ಸ್ಥಿತಿಗತಿಗಳನ್ನು ಅರಿಯೋಣ. ನಮ್ಮ ಬ್ಯೂರೋ ಚೀಫ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ.
ರಾಘವೇಂದ್ರ, ಎಲ್ಲೋ ಒಂದು ಕಡೆ ಈ ಬಾಲ ಭವನ ಅನ್ನುವಾಗಲೇ ಒಂದು ಮನಸ್ಸಿಗೊಂದು ಮುದ, ಜೊತೆಗೊಂದು ರೋಮಾಂಚನ. ಆ ಆ ಕಾಲಘಟ್ಟದ ಅನೇಕ ವಿಚಾರಗಳು ಮಕ್ಕಳ ಮನಸ್ಸಿಗೆ ಸ್ಪರ್ಶ ಆಗ್ತಾ ಇದ್ದಂತಹ ಒಂದು ಕೇಂದ್ರ ಅದು. ಈಗಿನ ಸ್ಥಿತಿ ನೋಡಿದ್ರೆ ಈ ಯಾವುದೋ ಒಂದು ಬಿಹಾರದ ಟಾಯ್ಲೆಟ್ ನೋಡ್ದಂಗೆ ಆಗ್ತಾ ಇದೆ. ರಾಘವೇಂದ್ರ, ವಸ್ತು ಸ್ಥಿತಿಯ ಬಗ್ಗೆ ಮಾತನಾಡೋದಾದ್ರೆ ಏನಿದೆ ಮಾಹಿತಿ? ಹೌದು ಸಾಹಿಲ್, ಏನು ಮೈಸೂರಿನ ಬನ್ನಿ ಮಂಟಪದಲ್ಲಿ ಈ ಒಂದು ಬಾಲಭವನ ಅಂತೇಳಿ ಇರ್ತಕ್ಕಂಥದ್ದು. ಇದು ಬಹುಶಃ ಮೈಸೂರು ಮಹಾರಾಜರ ಕಾಲದಲ್ಲಿ ಆ ಒಂದು ಜಾಗವನ್ನ ಕೊಟ್ಟಿದ್ದಾರೆ. ಏನು ಬಾಲಭವನ ನಿರ್ಮಾಣ ಮಾಡ್ಲಿಕ್ಕೆ ಆ ಒಂದು ಆಕ್ಟಿವಿಟೀಸ್ ಅನ್ನ ಮಾಡ್ಲಿಕ್ಕೆ ಅಂತೇಳಿ ಮೈಸೂರು ಮಹಾರಾಜರು ಕೊಟ್ಟಿರ್ತಕ್ಕಂಥ ಜಾಗ. ಆದ್ರೆ ಏನಂದ್ರೆ ಬಹಳ ಅದ್ಭುತವಾದಂತಹ ಒಂದು ಇದನ್ನ ಕಟ್ಟಡ ಮತ್ತೆ ವ್ಯವಸ್ಥೆಗಳು ಎಲ್ಲವೂ ಕೂಡ ಇದ್ದಂಥದ್ದನ್ನ ನಾವು ಕೂಡ ಕಣ್ಣಾರೆ ನೋಡಿದ್ದೇವೆ. ಆದ್ರೆ ಈಗ ಅದು ಪರಿಸ್ಥಿತಿ ಬಹಳ ಕೆಟ್ಟದಾಗಿ ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಒಂದು ಏನು ಸುತ್ತಮುತ್ತ ಇದ್ದಂತ ಪಾರ್ಕ್ ಕೂಡ ಹಾಳಾಗಿದೆ, ಆ ಬಾಲಭವನದ ಕಟ್ಟಡಗಳು ಶಿಥಿಲ ಆಗಿದೆ, ಒಳಗಡೆ ಯಾವುದೇ ರೀತಿಯಾದಂತ ರಕ್ಷಣೆ ಇಲ್ಲ, ಬಾಕ್ಲುಗಳೆಲ್ಲ ಮುರಿದು ಬಿದ್ದಿದ್ದಾವೆ, ಚೇರ್ಗಳು ಮುರಿದು ಬಿದ್ದಿದ್ದಾವೆ, ಒಳಗಡೆ ಇದ್ದಂತ ಪೀಠೋಪಕರಣಗಳೆಲ್ಲ ಬಹಳ ಏನು ತುಕ್ಕು ಹಿಡಿದಿದ್ದಾವೆ. ಈ ತರ ಬಹಳ ಕೆಟ್ಟದಾದಂತ ಪರಿಸ್ಥಿತಿನಲ್ಲಿ ಇದೆ. ಆದ್ರೆ ಏನಂತಂದ್ರೆ ಈ ಸರ್ಕಾರಕ್ಕೆ ಅಲ್ಲಿದ್ದಂತ ಎಲ್ಲ ಈ ಸಿಬ್ಬಂದಿಗಳು ರಿಟೈರ್ಡ್ ಆಗಿ ಹೋಗಿದ್ದಾರೆ. ಅವ್ರು ಯಾರಿಗೂ ಕೂಡ ಆ ಜಾಗಕ್ಕೆ ಮತ್ತೊಬ್ಬರನ್ನ ನೇಮಕ ಮಾಡುವಂತ ಪ್ರಕ್ರಿಯೆಗಳಾಗಿಲ್ಲ. ಹೀಗಾಗಿ ಏನಾಗುತ್ತೆ, ಅಲ್ಲಿ ನಿರ್ವಹಣೆ ಕೊರತೆ. ಅವ್ರು ಯಾರೋ ಒಂದಿಬ್ರು ಸಿಬ್ಬಂದಿ ಇದ್ದಾರೆ, ಅವ್ರು ಮಾತ್ರ ಬಂದು ಬಾಕ್ಲು ತೆಗಿತಾರೆ, ವಾಪಸ್ ಹೋಗ್ತಾರೆ. ಅಷ್ಟು ಬಿಟ್ರೆ ಅಲ್ಲಿ ಬಾಲಭವನದಲ್ಲೇ ನೈಜವಾಗಿ ಏನು ಆಕ್ಟಿವಿಟೀಸ್ ಆಗ್ತಾ ಇತ್ತು, ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ರು, ಅದು ಯಾವುದೂ ಕೂಡ ಈಗ ನಡೀತಾ ಇಲ್ಲ. ಅದೆಲ್ಲದಕ್ಕೆ ಬಹಳ ಮುಖ್ಯವಾಗಿ ಅಲ್ಲಿ ಬಹಳ ಆಕರ್ಷಣೆ ಅಂತಂದ್ರೆ ಒಂದು ಟಾಯ್ ರೈಲ್ ನೀವು ನೋಡ್ಬೋದು. ಆ ಟಾಯ್ ರೈಲ್ಗೆ ಬಹಳ ಮುಖ್ಯವಾದಂತ ಆಕರ್ಷಣೆ ಎಲ್ಲಿ ಆ ಬಾಲಭವನದ ಒಳಗ ಭಾಗದಲ್ಲಿ ಇದ್ದಂತ ಒಂದು ಟಾಯ್ ರೈಲ್ ಅದು ವರ್ಷಾನುಗಟ್ಲೆ ಆಗಿದೆ, ಅದು ಸ್ಥಗಿತಗೊಂಡಿದೆ. ಟಾಯ್ ರೈಲ್ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ಸಣ್ಣ ಒಂದು ಫೀಸ್ ಅನ್ನ ಕೂಡ ಫಿಕ್ಸ್ ಮಾಡಿ ಆ ಮಕ್ಕಳು ಅದರಲ್ಲಿ ಆಟ ಆಡ್ಕೊಂಡು ಅದರಲ್ಲಿ ಬರುವಂತದ್ದು ಮಾಡ್ತಾ ಇದ್ರು. ಅದು ಅಲ್ಲಲ್ಲೇ ಒಂದು ಸರೌಂಡಿಂಗ್ ಅಲ್ಲೇ ಹೋಗುವಂತ ವ್ಯವಸ್ಥೆ ಇತ್ತು. ಆದ್ರೆ ಈಗ ಯಾವುದು ಕೂಡ ಇಲ್ಲ. ಹೀಗಾಗಿ ಒಟ್ಟಾರೆ ಏನು ಬಾಲಭವನ ಇದೆ, ಬಾಲಭವನ ಒಂದು ರೀತಿಯ ಅವ್ಯವಸ್ಥೆಯ ಕಾರಣವಾಗಿದೆ. ಜೊತೆಗೆ ಯಾರು ಕೂಡ ಪೋಷಕರು ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಇದ್ದು ಬರುವಂತ ಸ್ಥಿತಿ ಇಲ್ವೇ ಇಲ್ಲ. ಅಷ್ಟು ಕೆಟ್ಟದಾಗಿ ಅಲ್ಲಿ ಆ ಪರಿಸರ ಹಾಳಾಗಿರ್ತಕ್ಕಂಥದ್ದು. ಯಾವುದೇ ಸುತ್ತಮುತ್ತ ಬರ್ತಕ್ಕಂಥ ಪಬ್ಲಿಕ್ಸ್ ಯಾರು ಬೇಕಾದ್ರೂ ಬರ್ಬೋದು, ಯಾಕೆ ಬೇಕು ಹೋಗ್ಬೋದು. ರಾತ್ರಿ ಆದ್ರೆ ಅಲ್ಲಿ ಎಲ್ಲ ಗುಡ್ಡ ಪೋಖರಿಗಳು ಕೂಡ ರಾತ್ರಿ ಹೊತ್ತು ಪ್ರವೇಶ ಮಾಡಿ ಅಲ್ಲಿ ಇಲ್ಲಿ ಅವರು ಪಾರ್ಟಿಗಳನ್ನ ಮಾಡ್ತಕ್ಕಂಥದ್ದು, ಈ ತರದಕ್ಕೆಲ್ಲ ಅವಕಾಶ ಆಗಿರ್ತಕ್ಕಂಥ ಜಾಗ ಆಗ್ಬಿಟ್ಟಿದೆ. ಹಾಗಾಗಿ ಈ ಒಂದು ಬಾಲಭವನವನ್ನ ಮತ್ತೆ ಜೀರ್ಣೋದ್ಧಾರ ಮಾಡಬೇಕು, ಯಥಾಸ್ಥಿತಿಗೆ ತರಬೇಕು, ಆಮೇಲೆ ಮಕ್ಕಳಿಗೆ ಆಕ್ಟಿವಿಟೀಸ್ ನ ಮತ್ತೆ ಮಾಡಬೇಕು ಅನ್ನುವಂತ ಸಾರ್ವಜನಿಕರ ಒತ್ತಡ ಕೂಡ ಕೇಳಿ ಬರ್ತಾ ಇದೆ ತಾಯಿ. ಈಗ ರಾಘವೇಂದ್ರ, ವೆರಿ ಇಂಟ್ರೆಸ್ಟಿಂಗು. ಈಗಲೂ ಇದು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ನೋಡಿ. ಸುಮ್ಮನೆ ಇದ್ದು ಬಿಡ್ಲಿ ಅನ್ನೋದಕ್ಕೆ ಇದು ಯಾವುದು ಕೆಟ್ಟು ಹೋಗಿರೋ ಇಂದಿರಾ ಕ್ಯಾಂಟೀನ್ ಅಲ್ಲ. ಬದಲಾಗಿ ಒಂದು ಕಾಲಘಟ್ಟದಲ್ಲಿ ನಮ್ಮ ಜೀವಂತ ಸಂಸ್ಕಾರ ಸಂಸ್ಕೃತಿ ಅಂತ ಏನು ಕರಿತೀವೋ ನಾವು, ಕಲೆ ಜೊತೆಗೆ ಸಾಂಸ್ಕೃತಿಕ ನೃತ್ಯಗಳು ನಡೀತಾ ಇದ್ದಂತಹ ಒಂದು ಪ್ರದೇಶ. ಸೊ ಇವತ್ತು ಈ ಸ್ಥಿತಿಯನ್ನ ನಿಜಕ್ಕೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇಲಾಖೆಯಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕ್ಷಣವೇ ಕ್ರಮವನ್ನು ವಹಿಸೋದೇ ಆದ್ರೆ ಇದನ್ನ ಮತ್ತಷ್ಟು ಡೆವಲಪ್ ಮಾಡೋದಕ್ಕೆ ಸಾಧ್ಯ ಇಲ್ವಾ ರಾಘವೇಂದ್ರ? ಹೌದು ಸಾಹಿಲ್, ಖಂಡಿತ ಮಾಡಬಹುದು. ಯಾಕೆಂದ್ರೆ ಅಧಿಕಾರಿಗಳಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಕಾಳಜಿ. ಆದ್ರೆ ಕಾಳಜಿ ಯಾವಾಗ ಕಡಿಮೆ ಆಗುತ್ತೆ ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಆಮೇಲೆ ಏನಂದ್ರೆ ಖಾಸಗಿಯವರು ಬಹಳಷ್ಟು ಜನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವ್ಯಾಪ್ತಿ ಒಳಗಡೆ ಕೆಲಸ ಮಾಡ್ಲಿಕ್ಕೆ ಬಹಳಷ್ಟು ಕಂಪನಿಗಳು ಕೂಡ ನಿಂತಿರ್ತವೆ. ಅಟ್ಲೀಸ್ಟ್ ಅವ್ರಿಗೂ ಸರ್ಕಾರದಿಂದ ಸರಿಯಾದಂತ ಬೆಂಬಲ ಆಗ್ಲಿ ಪ್ರೋತ್ಸಾಹ ಆಗ್ಲಿ ಇದಕ್ಕೆ ಸಿಗ್ಲಿಲ್ಲ ಅಂತ ಕಾಲಘಟ್ಟದಲ್ಲಿ ಖಾಸಗಿಯವರಿಗಾದ್ರೂ ಅವ್ರಿಗೆ ಆಹ್ವಾನ ಮಾಡಿ ಇದನ್ನ ಮೈಂಟೈನ್ ಮಾಡಿ ಅಂತೇಳಿ ಒಂದು ಆಹ್ವಾನವನ್ನ ಕೊಟ್ರೆ, ಅದಕ್ಕೆ ಸರ್ಕಾರದಿಂದ ಪರ್ಮಿಷನ್ ಮಾಡಿ ಕೊಟ್ರೆ ಬಾಲಭವನ ಅದ್ಭುತವಾಗಿ ಮತ್ತೆ ಅದು ವಾಪಸ್ ಹಿಂದೆ ಹೆಂಗಿತ್ತು ಹಂಗೆ ವಾಪಸ್ ಬರುತ್ತೆ. ಆದ್ರೆ ಆ ತರದ್ ಯಾವುದೇ ಕಾಳಜಿಯನ್ನ ತೋರಿಸೋದಿಲ್ಲ. ಎಲ್ಲದಕ್ಕೂ ಸರ್ಕಾರವನ್ನು ಅವಲಂಬಿಸಿರ್ತಾರೆ. ಸರ್ಕಾರದಿಂದ ಫಂಡಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಯಾವುದೇ ಸಕಾಲಕ್ಕೆ ಅನುದಾನಗಳು ಬರಲ್ಲ. ಹಂಗಾಗಿ ಕಾರ್ಯಕ್ರಮಗಳು ಕೂಡ ಯಾವುದೇ ಕಾರ್ಯಕ್ರಮಗಳು ಚಟುವಟಿಕೆಗಳಿಗೆ ದುಡ್ಡು ಹಣ ಇರೋದಿಲ್ಲ. ಹೀಗಾಗಿ ಅದು ಎಲ್ಲ ಒಂದ್ ಕಡೆ ಅವರು ಅಧಿಕಾರಿಗಳು ಒಂದಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವ್ರಿಗೆ ಬೇಕಾದಂತ ಫಂಡ್ ಸಕಾಲದಲ್ಲಿ ಸಿಗದೆ ಹೋದ್ರೆ ಯಾವುದೇ ಕಾರ್ಯಕ್ರಮಗಳನ್ನ ಅಲ್ಲಿ ಜೋಡಿಸ್ಲಿಕ್ಕಾಗಲ್ಲ. ಇದು ಕೂಡ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗಿರ್ತಕ್ಕಂಥದ್ದು ಈ ಬಾಲಭವನಕ್ಕೆ. ಹಾಗಾಗಿ ಏನಂತಂದ್ರೆ ಸರ್ಕಾರ ಈ ತರದ ವ್ಯವಸ್ಥೆಗಳಿದ್ದಾಗ ಖಾಸಗಿಯವರಿಗೆ ಒಂದು ಅವಕಾಶವನ್ನ ಕೊಟ್ಟು ಅವ್ರು ಮೇಂಟೈನ್ ಮಾಡುವಂತದ್ದು, ಕಾರ್ಯಕ್ರಮಗಳನ್ನ ಮಾಡೋದು ಬದಲು ಕೇವಲ ಒಂದು ನಿರ್ವಹಣೆಯ ಜವಾಬ್ದಾರಿಯನ್ನ ವಹಿಸ್ತಕ್ಕಂಥದ್ದು, ಈ ತರದ್ದೆಲ್ಲ ಮಾಡಿದ್ರೆ ಖಂಡಿತವಾಗಿ ಅದು ಸಾಂಸ್ಕೃತಿಕ ಮೈಸೂರಿನಲ್ಲಿ ಸಾಕಷ್ಟು ಏನು ಕಂಪನಿಗಳಿದಾವೆ, ಖಾಸಗಿ ಕಂಪನಿಗಳಿದೆ, ಇನ್ಫೋಸಿಸ್ ಅಂತ ದೊಡ್ಡ ಕಂಪನಿಗಳಿದಾವೆ. ಒಂದು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಒಂದು ಪತ್ರ ಬರೆದ್ರೆ ರೆಸ್ಪಾನ್ಸ್ ಮಾಡುವಂತ ಅಧಿಕಾರಿಗಳಿದ್ದಾರೆ. ಆದ್ರೆ ಈ ಒಂದು ಜವಾಬ್ದಾರಿಯನ್ನ ಸರಿಯಾಗಿ ಹೊತ್ಕೋಬೇಕು.
ಆದ್ರೆ ಯಾರು ಕೂಡ ಅಧಿಕಾರಿಗಳು ಇತ್ತ ಗಮನ ಕೊಡ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತನ್ನದೇ ಆದಂತ ಬೇರೆ ಬೇರೆ ಜವಾಬ್ದಾರಿಗಳಿದೆ. ಅದರ ಅಡಿನಲ್ಲಿ ಬಾಲಭವನ ಇರೋದೇ ಒಂದು ಬಹಳ ದೊಡ್ಡ ಇದು ಏನೋ ಉಪೇಕ್ಷೆ ಆಗಿರ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸಾಯಿಲ್. ರಾಘವೇಂದ್ರ, ಕೊನೆಯದಾಗಿ ನೋಡಿ, ಈ ಬಾಲಭವನಕ್ಕೆ ಏನು ಒಂದಷ್ಟು ಜನ ಬರ್ತಾರೆ, ಅದರಲ್ಲೊಂದಷ್ಟು ಅನಾಗರಿಕರು ಅಲ್ಲಿನ ಗೋಡೆಯ ಮೇಲೆ ವಿಚಿತ್ರವಾಗಿ ಅಶ್ಲೀಲ ಅಸಭ್ಯ ಭಾಷೆಗಳನ್ನು ಬರೆಯುವಂತಹದ್ದು. ಸರಿ, ನಿಮಗೆ ಮೇಂಟೈನ್ ಮಾಡೋದಕ್ಕಾಗ್ತಾ ಇಲ್ಲ, ಅದಕ್ಕೆ ಮತ್ತೊಂದು ಜೀವ ಕೊಡೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ, ಸರಿ, ಅವೆಲ್ಲವೂ ಕೂಡ ಒತ್ತಟ್ಟಿಗಿಡೋಣ. ಆದರೆ ಈ ಅನಾಗರಿಕರನ್ನ ತಡೆಯುವಂತ ಒಬ್ಬನೇ ಒಬ್ಬ ಕಾವಲುಗಾರ ಅಲ್ಲಿಲ್ಲ ಅನ್ನೋದೇ ದುರಂತ ಅಲ್ವಾ ರಾಘವೇಂದ್ರ? ಹೌದು ಸಾಹಿಲ್, ಇಲ್ಲಿ ಬಹಳ ಮುಖ್ಯವಾಗಿ ಯಾವ್ದಾದ್ರು ಒಂದು ಕಟ್ಟಡ, ಒಂದು ವ್ಯವಸ್ಥೆಗಳಿದ್ದಾಗ ಅದನ್ನ ಒಂದು ಸೆಕ್ಯೂರಿಟಿ ಗಾರ್ಡ್ ಅಂತ ಇರ್ಲೇಬೇಕಾಗ್ತದೆ. ಆದ್ರೆ ಇಲ್ಲೇನಾಗಿದೆ, ಎಲ್ಲಾ ಕಾವಲುಗಾರರು ಏನಿದ್ರು ಎಲ್ಲರೂ ಕೂಡ ನಿವೃತ್ತಿ ಆಗಿದ್ದಾರೆ. ಆ ಜಾಗಕ್ಕೆ ಮತ್ತೊಬ್ಬರನ್ನ ಕಾಂಟ್ಯಾಕ್ಟ್ ಅಲ್ಲಿ ತಗೊಳ್ಳುವಂತ ಕೆಲಸ ಆಗಿಲ್ಲ. ಹೀಗಾಗಿ ಏನಾಗ್ತದೆ, ರಾತ್ರಿ ವೇಳೆ ಅಲ್ಲಿ ಸುತ್ತಮುತ್ತ ಅದು ತುಂಬಾ ದೊಡ್ಡ ಜಾಗ ಇದೆ, ಸುತ್ತಮುತ್ತ ಎಲ್ಲ ಪಾರ್ಕ್ ತರ ತುಂಬಾ ದೊಡ್ಡ ಜಾಗ ಇದೆ. ಹಾಗಾಗಿ ಏನ್ ಮಾಡ್ತಾರೆ, ರಾತ್ರಿ ಆದ್ರೆ ಅದೆಲ್ಲ ಈ ಪುಟ್ಟ ಬುಕ್ಕರಿಗಳಿಗೆ ಪಾರ್ಟಿ ಮಾಡುವಂತ ಜಾಗ ಆಗ್ಬಿಟ್ಟಿದೆ. ಅವರೆಲ್ಲರೂ ಕೂಡ ಅಲ್ಲಿ ಬರ್ತಾರೆ. ಆಮೇಲೆ ಎಲ್ಲ ಒಂದು ಗೋಡೆಗಳ ಮೇಲೆ ಅಶ್ಲೀಲ ಚಿತ್ರಗಳನ್ನ ಬಿಡಿಸಿ ಬಹಳ ಅಸಹ್ಯಕರವಾಗಿ, ಯಾರು ಕೂಡ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬರಲೇಬಾರದು ಆ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಟ್ಲೀಸ್ಟ್ ಇಂಥದ ಕಡೆ ಯಾರು ಗಮನ ಕೊಡ್ಬೇಕು. ಅಟ್ಲೀಸ್ಟ್ ಯಾವ್ದೋ ಒಂದು ಕಾರ್ಯಕ್ರಮ ಆದಾಗ ಪೋಷಕರು ಮಕ್ಕಳ ಜೊತೆ ಎಲ್ಲ ಬಂದು ಸಭ್ಯತೆಯಿಂದ ಇರುವಂತ ಒಂದು ವ್ಯವಸ್ಥೆನಾದ್ರೂ ಆಗ್ಬೇಕಾಗಿತ್ತು. ಆದ್ರೆ ಇದ್ಯಾವುದೂ ಕೂಡ ಆಗದೆ ಇರೋದ್ರಿಂದ ಈ ಒಂದು ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಏನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತತ್ಕ್ಷಣ ಈ ರೀತಿಯ ಏನು ಗೋಡೆಗಳನ್ನೆಲ್ಲ ಇದು ಮಾಡಿ ಅದನ್ನ ಪೇಂಟಿಂಗ್ ಮಾಡಿ, ಆಮೇಲೆ ಮೈಸೂರಿನಲ್ಲಿ ಅನೇಕ ಕಲಾವಿದರುಗಳಿದ್ದಾರೆ, ಅವ್ರಿಗೆಲ್ಲ ಹೇಳಿದ್ರೆ ಅವರೇ ಬಂದು ವಾಲಂಟಿಯರ್ ಆಗಿ ಬಂದು ಅಲ್ಲಿ ಪೇಂಟಿಂಗ್ ಮಾಡ್ಕೊಡ್ತಾರೆ. ಅವರೇ ತಮ್ಮ ಖರ್ಚಿನಲ್ಲೇ ಪೇಂಟಿಂಗ್ ಮಾಡ್ಕೊಡ್ತಾರೆ. ಮಕ್ಕಳಿಗೋಸ್ಕರ ಡೆಡಿಕೇಟ್ ಮಾಡುವಂತ ಬಹಳಷ್ಟು ಕಲಾ ತಂಡಗಳು ಮೈಸೂರಿನಲ್ಲಿ ಇದಾವೆ. ಅವ್ರಿಗೆಲ್ಲ ಹೇಳಿದ್ರೆ ಅವರೇ ಬಂದು ಪೇಂಟಿಂಗ್ ಮಾಡಿ ಅಲ್ಲಿ ಆ ಮಕ್ಕಳಿಗೆ ಸಂಬಂಧಪಟ್ಟಂತ ಚಿತ್ರಗಳನ್ನ ಮೂಡಿಸ್ತಕ್ಕಂಥದ್ದು ಅವನ್ನೆಲ್ಲವೂ ಕೂಡ ಮಾಡ್ತವೆ. ಆದ್ರೆ ಈ ತರದ್ ಯಾವುದೇ ಪ್ರಯತ್ನ ಆಗದೆ ಇರೋದ್ರಿಂದ, ಅದೇ ಅಧಿಕಾರಿಗಳ ನಿಟ್ಟಿನಲ್ಲಿ ಈ ಪ್ರಯತ್ನ ಆಗ್ಬೇಕಾಗಿತ್ತು, ಇದಾಗದೆ ಇರೋದ್ರಿಂದ ಈ ತರದ ಪರಿಸ್ಥಿತಿ ಆಗಿದೆ ಸಾಯಿಲ್. ಥ್ಯಾಂಕ್ ಯು ತಮ್ಮ ವಿಸ್ತೃತವಾದಂತಹ ಮಾಹಿತಿಗೆ ರಾಘವೇಂದ್ರ. ಎಲ್ಲೋ ಒಂದು ಕಡೆ ನಿಮಗೆ ಆಸಕ್ತಿ ಇಲ್ಲ, ಸಂಬಂಧಪಟ್ಟಂತ ಇಲಾಖೆಗೆ ಮನಸ್ಸಿಲ್ಲ, ಸರಿ, ಇದನ್ನ ಪ್ರೈವೇಟ್ ಆಗಿ ವಾಲಂಟಿಯರ್ ಆಗಿ ಬಂದು ಇದನ್ನ ನಿರ್ವಹಣೆ ಮಾಡೋದಕ್ಕೆ ಅನೇಕ ಸಂಸ್ಥೆಗಳಿದಾವೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಬಹಿರಂಗ ಜಾಹೀರಾತನ್ನಾದರೂ ಹಾಕಿಬಿಡಿ. ವಿ ಆರ್ ಹೆಲ್ಪ್ಲೆಸ್, ನಾವೆಲ್ಲರೂ ನಿಸ್ಸಹಾಯಕರು, ನಾವು ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದೀವಿ. ಜವಾಹರ್ ಬಾಲಮಂದಿರವನ್ನ ಪುನಶ್ಚೇತನಗೊಳಿಸೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ, ನಮ್ಮ ಇಲಾಖೆ ಅತ್ಯಂತ ವೀಕ್ ಆಗಿದೆ. ಒಂದು ಆ್ಯಡ್ ಹಾಕಿ. ಯಾಕೆ ಬರೋದಿಲ್ಲ ಪ್ರೈವೇಟ್ ಸಂಸ್ಥೆಗಳು? ನೀವು ಇದನ್ನ ಒಂದು ವೇಳೆ ಪುನರ್ಜೀವ ಕೊಟ್ಟು ಬಾಲಮಂದಿರವನ್ನ ಮತ್ತೆ ನೀವು ಪುನರ್ ಸ್ಥಾಪಿಸುವುದಾದ್ರೆ ಫೀಸ್ ಕಲೆಕ್ಟ್ ಮಾಡಿ. ಪ್ರವಾಸಿಗರು ಬರ್ತಾರೆ, ಪೋಷಕರು ಮಕ್ಕಳನ್ನು ಬಿಡೋದಕ್ಕೆ ಬರ್ತಾರೆ. ಎಂತೆಂತಹ ಪೀಠೋಪಕರಣಗಳು ಇದ್ದಂತಹ ಸ್ಥಳ ಅದು ಜವಾಹರ್ ಬೇಸಿಗೆ ಶಿಬಿರ. ಮಕ್ಕಳು ಬಾಲಮಂದಿರಕ್ಕೆ ಬಂದು ಅಥವಾ ಈ ಬಾಲ ಭವನಕ್ಕೆ ಬಂದು ಅಲ್ಲಿಂದ ಹೊರಗೆ ಹೋಗಬೇಕಾದ್ರೆ ಸಂತೋಷವಾಗಿ ಮುಖ ತುಂಬ ನಗಾಡ್ಕೊಂಡು ಹೋಗ್ತಾ ಇದ್ದಂತಹ ಕಾಲ ಇತ್ತು. ಎಲ್ಲಿದೆ? ಪ್ರೇಮಿಗಳ ಹಳೆಯ ನೆನಪುಗಳನ್ನು ಬರೆಯಬಹುದಾದ ಒಂದು ಕಟ್ಟಡ ಆಗಿ ಮಾರ್ಪಟ್ಟಿದೆ. ಇನ್ನು ಆತುರದ ಪ್ರೇಮಿಗಳಿಗೆ ಚಳಿ ಸಂದರ್ಭದಲ್ಲಿ ಎಡಕ್ಕೂ ಬಲಕ್ಕೂ ಒಂದು ಬಾರಿ ನೋಡಿ ಒಂದು ಮುತ್ತು ಕೊಡೋದಕ್ಕೂ ಆಗಿರುವಂಥ ಒಂದು ಹಳೆ ಬಂಗ್ಲೆ ಥರ ಅದು ಮಾರ್ಪಟ್ಟಿದೆ. ಸರಿಯಲ್ಲ, ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುವ, ನಿಮ್ಮ ಜವಾಬ್ದಾರಿಯ ವ್ಯಾಪ್ತಿಗೆ ಬರುವಂತಹ ಈ ಬಾಲಭವನವನ್ನು ಆದಷ್ಟು ಬೇಗ ಹಳೆಯ ಬಾಲಭವನವಾಗಿ ಮಾರ್ಪಡಿಸಬೇಕು. ಎಸಿನೋ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈಗ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೊಂದು ಬಾಲಭವನ ಅಥವಾ ಬಾಲಮಂದಿರ ಅಂತ ಏನ್ ಕರಿತೀವೋ ಅದರ ಈಗಿನ ಸ್ಥಿತಿಗತಿಗಳ ದೃಶ್ಯಾವಳಿಗಳನ್ನ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ ಸರ್. ಇನ್ನು ನಮ್ಮ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರೋದು ಕೂಡ ನಮಗೆ ನೆನಪುಗಳಿದಾವೆ. ಆ ಇಲಾಖೆಯಲ್ಲಿರ್ತಕ್ಕಂಥ ಅನೇಕ ಯೋಜನೆಗಳು ಮಕ್ಕಳ ಹಿತಕ್ಕಾಗಿ, ಮಹಿಳೆಯರ ಹಿತಕ್ಕಾಗಿ ನಿಜಕ್ಕೂ ಕೂಡ ಸಂತೋಷ ಪಡುವಂಥ ವಿಚಾರವೇ. ಆದರೆ
ಒಂದು ತರಹದ ನಮ್ಮ ಕಣ್ಣು ಮುಂದಿನ ಒಂದು ಕಟ್ಟಡ ಅಥವಾ ಬಾಲಮಂದಿರ ಈ ಸ್ಥಿತಿಗೆ ಬರ್ತಾ ಇರೋದು ಎಲ್ಲೋ ಒಂದು ಕಡೆ ಬೇಸರ ತರಿಸ್ತಾ ಇದೆ ಸರ್. ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಗಮನಕ್ಕೆ ಬಂದಿದೆ, ನಾನು ಹ್ಮ್. ಇತ್ತೀಚೆಗೆ ಬಂದಿದ್ದೀನಿ. ಹ್ಮ್ ಅದನ್ನ ಇವಾಗ ಏನು ಇಂದಿನ ಸ್ಥಿತಿಗೆ ಏನ್ ಇದ್ ಮಾಡ್ಬೇಕು ಹ್ಮ್ ಅದ್ರ ಬಗ್ಗೆ ನಮ್ಮ ಏನ್ ಅಧ್ಯಕ್ಷ ಇದ್ರೆ ಬಾಲ್ ಭವನ್ ಅಧ್ಯಕ್ಷರು ಅವ್ರ ಗಮನದಲ್ಲೂ ಇದೆ, ಮತ್ತೆ ಹಿಂದಿದ್ದ ಮಿನಿಸ್ಟರ್ ಗಮನಕ್ಕೂ ಸಹ ಇದೆ, ಮತ್ತೆ ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೂ ಸಹ ಇದೆ. ಅದನ್ನ ಏನ್ ಮಾಡ್ಬೇಕು ಅಂತ ಎಸ್ಟಿಮೇಟ್ ಮಾಡಿದ್ದೇನೆ, ಕ್ರಮ ವಹಿಸ್ತಾ ಇದೀವಿ ಅದ್ರ ಬಗ್ಗೆ ಹ್ಮ್ 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 ಮಾಡೋದಕ್ಕೋಸ್ಕರ. ಅಲ್ಲ, ಕೆಲವೊಮ್ಮೆ ಇಲಾಖೆಗಳಲ್ಲಿ ಈ ತರಹದ್ದೊಂದು ಅಭಿಪ್ರಾಯಗಳಿರ್ತಾವೆ ಸರ್, ಇದನ್ನು ಮೇಂಟೈನ್ ಹೌದು. ಮಾಡೋದಕ್ಕೂ ಕೂಡ ಕಷ್ಟ ಆಗ್ತವೆ. ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಪ್ರೈವೇಟ್ ಸಂಸ್ಥೆಗಳು ಕೂಡ ವಾಲಂಟಿಯರ್ ಆಗಿ ಬಂದು ಇದನ್ನ ಸರಿಪಡಿಸುವಂತಹ ಕೆಲಸಗಳಾಗ್ತವಲ್ಲ ಸರ್, ಹಂಗೂ ಮಾಡಬಹುದಲ್ಲ ಅಂತ. ಇಲ್ಲ, ಈಗ ಅದನ್ನೇ ಇಲಾಖೆಯಿಂದನೇ ನಾವು ಏನ್ ಹ್ಮ್. ಫಂಡ್ ಇದೆ ತಗೊಂಡಿದ್ದೇನೆ ಮಾಡ್ಬೇಕು ಅಂತ. ಅದೇನಾಗಿದೆ ಅಂದ್ರೆ ಅದು ಮುಡಾ ವ್ಯಾಪ್ತಿಗೆ ಬರ್ತದೆ ಅಂತ ಕೆಲವು ಕಡೆ ಇದಾಗಿದೆ. ನಮ್ಗೆ ಏನ್ ಲೀಸ್ ಕೊಟ್ಟಿದೆ ಅದು ಮುಗ್ದೋಗಿದೆ. ಅದು ಹ್ಮ್ 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 ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಯಾರು ಮಾಡ್ಬೇಕು ಅನ್ನೋದು ಇದಾಗಿದೆ. ಆದ್ರೆ ಇವಾಗ ಮಾಡೋದಕ್ಕೆ ಜಿಲ್ಲಾಡಳಿತದಿಂದ ಕ್ರಮ ವಹಿಸಿದ್ದೇನೆ, ಮುಂದೆ ಮಾಡ್ಬೇಕು ಅಂದ್ರೆ ಕ್ರಮ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕೂಡಲೇ Thank you. ಕ್ರಮ ಆಗಲಿ ಅನ್ನುವಂತಹ ನಿರೀಕ್ಷೆ ಮತ್ತು ಭರವಸೆ ನಮಗಿದೆ. ಥ್ಯಾಂಕ್ ಯು. ಎಸ್, ಈವರೆಗೂ ನಾಗರಾಜ್ ಸರ್ ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಈ ಬಾಲಭವನದ ಉದ್ಧಾರಕ್ಕಾಗಿ ನಿಮ್ಮದೊಂದು ಪ್ರಯತ್ನ ಆಗಬೇಕು ಅನ್ನೋ ಒಂದು ಕಂಪ್ಲೇಂಟ್ ಬಂತು. ನಾವು ಅದರ ಆಧಾರದಲ್ಲಿ ಬ್ರೇಕ್ ಮಾಡಿದ್ವಿ. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರು ಅನಿಸುತ್ತೆ ನಾಗರಾಜ್ ಅವರು ಮಾತನಾಡ್ತಾ ಇದ್ರು. ಅವರು ಹೇಳ್ತಾರೆ, ನೋಡಿ ಇಲ್ಲಿರೋ ಸಮಸ್ಯೆಗಳು ನೋಡಿ, ಇದು ಮುಡಾಗ ಬರುತ್ತೋ ನಮಗೂ ಬರುತ್ತೋ ಈ ಗೊಂದಲದಲ್ಲೇ ಅರ್ಧ ವರ್ಷ ಕಳೀತು. ಮುಡಾ ಇಲಾಖೆಯ ಜವಾಬ್ದಾರಿಗೆ ಬರುತ್ತೋ ನಮ್ಮ ಜವಾಬ್ದಾರಿಗೆ ಬರುತ್ತೋ ಈ ಕನ್ಫ್ಯೂಷನಲ್ಲೇ ಕಳೆದು ಹೋಯಿತು. ಆ ಪ್ರಾಸೆಸ್ನಲ್ಲೇ ಒಂದಷ್ಟು ದಿವಸಗಳು ಕಳೆದು ಹೋಯಿತು. ಈ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ ಅವರು. ಇದು ಫ್ರೀಡಮ್ ಟಿವಿ, ಇದು ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್. ಬಾಲದರ್ಶಿನಿ, ಬಾಲಭವನ, ಬಾಲಮಂದಿರ, ಮಕ್ಕಳ ಮನಸ್ಸುಗಳನ್ನು ಹಿಡಿದಿಟ್ಟುಕೊಳ್ಳಬಹುದಾದಂತಹ ಕೇಂದ್ರ. ಹಳೆಯ ಕಥೆಗಳನ್ನು, ಹಳೆಯ ಕಲೆಗಳನ್ನು, ಹಳೆಯ ಪದ್ಧತಿಗಳನ್ನು ತೋರಿಸಬಹುದಾದಂತಹ ಒಂದು ಭವನ ಇವತ್ತು ಪಾಳು ಬಂಗಲೆ ಆಗಿದೆ. ಅದನ್ನು ಸರಿಪಡಿಸುವಂತಹ ಕೆಲಸಗಳು ಆ ಇಲಾಖೆಯಿಂದ ನಡೆಯುತ್ತೆ ಎನ್ನುವಂತಹ ಭರವಸೆಯಲ್ಲಿ ಫ್ರೀಡಮ್ ಟಿವಿ ಇರ್ತಕ್ಕಂತಹದ್ದು. ಈಗಾಗಲೇ ಫ್ರೀಡಮ್ ಟಿವಿಯ ಜೊತೆ ಮಾತನಾಡಿದಂತಹ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ಈ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೀವಿ. ಜೊತೆಗೆ ನಾವು ನಮ್ಮ ಬ್ಯೂರೋ ಚೀಫ್ ಜೊತೆಯೂ ಕೂಡ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ನೋಡಿ ಈ ಮೈಸೂರು ಅನ್ನೋದಿದೆಯಲ್ಲ ಅದು ಕಲಾವಿದರ ಕೇಂದ್ರ. ಅದು ಕೇವಲ ಒಂದು ಊರು ಅನ್ಕೋಬೇಡಿ, ಅದು ಕೇವಲ ಒಂದು ಕಾಲದ ರಾಜಧಾನಿ ಅಂತ ಅನ್ಕೊಳ್ಳೋದು ಬೇಡ. ಅದು ಕಲಾವಿದರ ತಾಣ. ಎಷ್ಟೋ ಕಲಾವಿದರು ಮಕ್ಕಳ ವಿಚಾರ ಅಂತ ಬಂದಾಗ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಈ ತರಹದ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾರೆ ಮಕ್ಕಳ ವಿಚಾರ ಅಂತ ಬಂದಾಗ. ಸೊ ಇಲಾಖೆ ಸಂಬಂಧಪಟ್ಟವರು ಹೇಳ್ತಾ ಇದ್ರು, ಈ ಕೂಡಲೇ ನಾವು ಅದನ್ನು ಕ್ರಮವನ್ನು ತೆಗೆದುಕೊಳ್ತೀವಿ, ಅದಕ್ಕೇನು ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡ್ತೀವಿ ಅಂತ. ಆದರೆ ಇನ್ನೊಂದು ಆಪ್ಷನ್ ಇತ್ತು, ಅಲ್ಲಿನ ಕಲಾವಿದರ ಗಮನಕ್ಕೆ ತರ್ತಾ ಇದ್ದಿದ್ರು ಕೂಡ ಅನಾಗರಿಕವಾದಂಥ ಕೆಲಸಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಇಷ್ಟೊತ್ತಿಗದಾಗಲೇ ಅದನ್ನು ತಡೆಯುವಂಥ ಪ್ರಯತ್ನಗಳನ್ನು ಮಾಡಬಹುದಾಗಿತ್ತು. ಕಟ್ಟಡ ಕುಸಿದು ಬೀಳುವಂಥ ಹಂತದಲ್ಲಿದೆ. ಅಲ್ಲಿನ ಎಲೆಕ್ಟ್ರಿಸಿಟಿ ಒಂದು ತರಹದ ಅಪಾಯದ ಸ್ಥಿತಿಯಲ್ಲಿದೆ. ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳು, ನಾಗರಿಕರು ಇಲ್ಲಿ ಹೋಗೋದಕ್ಕೂ ಕೂಡ ಭಯಪಡುವಂತಹ ಒಂದು ತರಹದ ದೃಶ್ಯ. ಅಂದರೆ ಈ ಸ್ಥಳದಲ್ಲಿ ಏನೋ ಒಂದು ಅಪಾಯ ನಡೀಬಹುದು ಅನ್ನೋ ತರಹ ಜನರಿಗೆ ಅನ್ನಿಸೋ ತರಹದ ವಾತಾವರಣಗಳು ಸೃಷ್ಟಿಯಾಗಿದ್ದಾವೆ. ಈ ಅಪಪೋಲಿಗಳು, ಈ ನಾಡದ್ರೋಹಿಗಳು ಏನೇನು ಕೆಲವೊಂದು ಕಡೆ ಗಾಂಜಾ ಆ ಥರದ್ದೆಲ್ಲ ಸೇವನೆ ಮಾಡಿ ಒಂದೊಂದು ಅಡ್ಡೆ ಮಾಡ್ಕೊಂಡಿರ್ತಾರೆ ನೋಡಿ, ಆ ತರಹದ ರೂಪಕ್ಕೆ ತಿರುಗಿದೆ. ಹೆಂಗಿತ್ತು ಈ ಬಾಲಭವನ ಒಂದು ಕಾಲದಲ್ಲಿ? ಮಕ್ಕಳ ಚಿಲಿಪಿಲಿ, ಅಂದರೆ ಈ ಹಕ್ಕಿಗಳು ಚಿಲಿಪಿಲಿ ಏನು ಕೇಳುತ್ತೋ ನಮಗೆ, ಅದು ನಮ್ಮ ಕಿವಿಗಳಿಗೆ ಇಂಪು. ಹಾಗೇನೆ ಈ ಮಕ್ಕಳ ಭಾಷೆಗಳು ಕೂಡ ಇಂಪು ಕೊಡ್ತಾ ಇದ್ದಂಥ ಒಂದು ಕೇಂದ್ರ. ಆದರೆ ಈಗಿನ ಸ್ಥಿತಿ ನಿಜಕ್ಕೂ ಕೂಡ ಒಂದು ತರಹದ ಆತಂಕದಲ್ಲಿದೆ. ಸೊ ಬಾಲಭವನ ಸಂಬಂಧಪಟ್ಟಂಥ ಇಲಾಖೆ ಸರಿಪಡಿಸುತ್ತೆ ಎನ್ನುವಂತಹ ಇರಾದೆ ಮತ್ತು ಭರವಸೆ ನಮ್ಮದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಾಲಭವನ ಬಲಿ. ಸೊ ಈ ಬಾಲಭವನ ನಿಜಕ್ಕೂ ಕೂಡ ಅತ್ಯಂತ ವೇಗವಾಗಿ ಸರಿಯಾಗುತ್ತೆ ಎನ್ನುವಂತಹದ್ದು. ಎಸ್, ಇನ್ನು ಇದೇ ತರಹದ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಪರಿಸರದಲ್ಲಿ ನಡೀತಾ ಇದೆಯಾ? ನೀವು ಕೂಡ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸಿಗೆ ದೂರು ದಾಖಲು ಮಾಡಬಹುದು. ಇನ್ನು ನೀವು ಮಾಡಬೇಕಾಗಿರೋದು ಇಷ್ಟೇ, 9666651049 ಈ ವಾಟ್ಸಾಪ್ ಸಂಖ್ಯೆಗೆ ಸಾಕ್ಷಿ ಸಮೇತ ವಾಟ್ಸಾಪ್ ಮಾಡಬಹುದು. ಇನ್ನು ನೀವು ಫ್ರೀಡಮ್ ಟಿವಿಯ ಪ್ರಧಾನ ಕಚೇರಿಗೂ ಕೂಡ
ಭೇಟಿಯನ್ನು ಕೊಡಬಹುದು. ನೀವು ಸಂಪರ್ಕಿಸಬೇಕಾಗಿರೋ ವಿಳಾಸ ಫ್ರೀಡಮ್ ಟಿವಿಯ ಪ್ರಧಾನ ಕಚೇರಿ. ಈ ಅಡ್ರೆಸ್ಸು ಅಥವಾ ಈ ವಿಳಾಸಕ್ಕೂ ಕೂಡ ನೀವು ಕಂಪ್ಲೇಂಟ್ ಬಾಕ್ಸ್ ಅಥವಾ ಕಂಪ್ಲೇಂಟನ್ನು ಕೂಡ ದರ್ಜ್ ಮಾಡಬಹುದಾಗಿದೆ. ಸೊ ಇವತ್ತಿನ ಈ ಸ್ಟೋರಿಗೆ ಸಂಬಂಧಪಟ್ಟಂಥ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಭರವಸೆಯೊಂದಿಗೆ ಈ ಸ್ಟೋರಿ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.